ತಹಸೀಲ್ದಾರ್ ಕಚೇರಿ ಇದ್ರು ನಾವು ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರರ ಶ್ರಮವರ್ಧಕ ಸಂಘ ಮತ್ತು ರೈತರು ಎಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲವಾಗಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಕೂಡ ನಮ್ಮ ಕೈ ಜೋಡಿಸಿಕೊಂಡು ಇವತ್ತಿನ ದಿವಸ ಒಂದು ನಾವು ಮನವಿ ಪತ್ರ ಮೂಲಕ ತಹಸೀಲ್ದಾರ್ವರಿಗೆ ಒಂದು ಪತ್ರ ನೀಡಿ ಮತ್ತು ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸರ್ಕಾರಕ್ಕೆ ಕೂಡ ಒಂದು ಮನವಿ ಪತ್ರ ನೀಡಬೇಕಂತ ಬಂದಿದ್ದೀವಿ. ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರಿಸುಮಾರು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಶ್ರೀನಿವಾಸಪುರ ಮೊದಲನೇದಾಗಿ ಮತ್ತು ಎರಡನೇ ಮುಳುಬಾಗಿಲು ತದನಂತರವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಒಂದು ಮಾವು ಬೆಳೆ ಅಂದರೆ ನಮ್ಮ ಕೆಜಿಎಫ್ ತಾಲೂಕು. ಇದರಿಂದ ಸುಮಾರು ಬಹಳಷ್ಟು ಕುಟುಂಬಗಳು ಕೂಡ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಅವರಿಗೆ ಒಂದು ವರ್ಷದಿಂದ ಕಾದು ಸುಸ್ತಾಗಿ ಏನು ಸುಮಾರು ಹವಾಮಾನ ವೈಪರೀತ್ಯ ಆಗಿರ್ಬೋದು, ಮತ್ತು ಏನು ಮಳೆ ಇಲ್ದಿರ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಅದಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಏನು ಸರಿಸುಮಾರು ಅಂದರೆ ಒಂದು 2-3 ವರ್ಷದಿಂದ ಕೂಡ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೀಟನಾಶಕಗಳಿಂದ ಕೂಡ ಸರಿಸುಮಾರು ಅಂದರೆ ಒಂದು 5-6 ಸರಿ ಕೂಡ ಏನು ಒಂದೊಂದು ಸರಿ ಸ್ಪ್ರೇ ಮಾಡಬೇಕಂತ ಹೇಳಿದ್ರೆ ಒಂದೊಂದು ಎಕರೆಗೆ ಸುಮಾರು 4,000 to 5,000 ಆಗುತ್ತೆ ಅಂತೇಳಿದ್ರೆ ಸರಿಸುಮಾರು ಒಂದೊಂದು ವರ್ಷಕ್ಕೆ ಒಂದು ಎಕರೆಗೆ ಸುಮಾರು 20,000 to 30,000 ರೂಪಾಯಿ ಬರೀ ಔಷಧಿ ಖರ್ಚು ಮಾತ್ರ ಆಗ್ತಾ ಇದೆ. ಅದ್ರ ಜೊತೆಗೆ ನಿರ್ವಹಣೆ ಖರ್ಚು ಅಂತೇಳಿ ಒಂದು 10,000 ಅಡಿಷನಲ್ ಆಗ್ತಾ ಇದೆ. ಸುಮಾರಾಗಿ ಕೂಡ 30,000 ರೂಪಾಯಿ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನು ಅಷ್ಟು ಸಾಕಷ್ಟು ಕಾಳಜಿ ವಹಿಸಿಕೊಂಡು ಏನು ಕೈಗೆ ಬಂದಿರುವಂಥ ಫಸಲಿಗೆ ಇವತ್ತು ನೋಡ್ತಾ ಇದ್ರೆ ಒಂದು 5 ರೂಪಾಯಿ ಕೂಡ ಇರ್ತಾ ಇಲ್ಲ ಕೆಜಿಗೆ, ಅಂದರೆ ಟನ್ಗೆ 5,000 ರೂಪಾಯಿ ಕೂಡ ಇರ್ತಾ ಇರಲ್ಲ. ಇದಕ್ಕೆ ತುಂಬ ಸಂಕಷ್ಟದಲ್ಲಿದ್ದಾರೆ ನಮ್ಮ ರೈತರು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಿದರೆ ಏನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಸ್ವಲ್ಪ ಏನಂತ ಹೇಳಿದ್ರೆ ಅದು ಆಚೆ ಕಡೆ ಬರೋದಕ್ಕಾಗೋದಿಲ್ಲ. ಏನೋ ಒಂದು ಅಸಿಸ್ಟೆಂಟ್ ಆಗಿರ್ಬೋದು, ಅಡಿಷನಲ್ ಇನ್ಸೆಂಟಿವ್ ಆಗಿರ್ಬೋದು, ಅದು ಕೊಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಮುಂದೆ ದಿವಸ ಕೂಡ ಒಂದು ರೈತರು ನಮ್ಮ ಮಾವು ಬೆಳೆಗೆ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಆಗಿರುವಂತಹ ಒಂದು ಈ ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತು ಏನು ದರ ಈ ರೀತಿ ಆಗಿರೋದ್ರಿಂದ ತುಂಬ ರೈತರು ನಷ್ಟ ಆಗ್ತಾರೆ. ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಸರ್ಕಾರ ಇದನ್ನು ಮಧ್ಯಪ್ರವೇಶಿಸಿ 1 ಟನ್ ಮಾವಿನ ಬೆಳೆಗೆ ಅಂದರೆ ಬಹುಶಃವಾಗಿ ತೋತಾಪುರಿ ಅಂತ ಹೇಳ್ತಾರೆ, ಸರಿಸುಮಾರಾಗಿ ಕೂಡ 2/3 ಭಾಗದಷ್ಟು ಅಂದರೆ 70% ಕೂಡ ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ತೋತಾಪುರಿ ಮಾವೇ ಬೆಳೀತಾ ಇದ್ದರು. ಅದಕ್ಕೆ 15 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಅದ್ರ ಜೊತೆಗೆ ಏನು ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಕಾಯಿಗೆ ಅಲ್ಲಿ ನಿರ್ಬಂಧ ಆಗಿರ್ತಾರೆ. ಅದಕ್ಕೋಸ್ಕರ ಅದನ್ನು ಅಲ್ಲಿರುವಂತಹ ಚಿತ್ತೂರು ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಒಂದು ಉಸ್ತುವಾರಿ ಮಂತ್ರಿಗಳು ಮಾತಾಡಿ ಅದನ್ನು ಸೂಕ್ತವಾದಂತಹ ಪರಿಹಾರ ನೀಡಬೇಕು. ಅದನ್ನು ಸರಿಯಾದ ಸಮಯದಲ್ಲಿ ಕೂಡ ಶೀಘ್ರ ಬಗೆಹರಿಸಿದ್ರೆ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಸ್ಥಳೀಯ ನಮ್ಮ ಕೋಲಾರ ಜಿಲ್ಲೆಯ ಸಂಸ್ಥರಾಗಿರ್ಬೋದು, ಅಲ್ಲಿ ಕೂಡ ನಮ್ಮ NDA ಸರ್ಕಾರ ಇದೆ ಮತ್ತು ಇಲ್ಲಿ ಕೂಡ ಸೆಂಟ್ರಲ್ ಕೂಡ ಇದೆ. ನಮ್ಮ ಸ್ಥಳೀಯ ಸಂಸದರು ಕೂಡ NDA ಪಕ್ಷದವರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಶೀಘ್ರ ಸೂಕ್ತ ಒಂದು ಪರಿಹಾರ ನೀಡಿದರೆ ನಾವು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಒಂದು ಏನಂತ ಹೇಳಿದ್ರೆ ಒಂದು ಗಡಿ ಮರ ಹಾಕೋದು ಆ ರೀತಿಯಾಗಿ ಒಂದು ಸೂಕ್ತ ಅಡಿಷನಲ್ ಆಗಿ ಕೂಡ ಇನ್ಸೆಂಟಿವ್ ಬಂದಂಗಾಗುತ್ತೆ. ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕೂಡ ಮುಂದಿನ ವರ್ಷ ಏನೋ ಒಂದು ಫಸಲು ಮಾಡೋದಕ್ಕೆ ಕೂಡ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ. ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಇದನ್ನು ಒಂದು 2-3 ದಿವಸದಲ್ಲಿ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ನಮ್ಮ ಕೆಜಿಎಫ್ ತಾಲೂಕು ರೈತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ರೈತ ಸಂಘರ ವತಿಯಿಂದ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀವಿ. ರೈತ ಪರ ಹೋರಾಟಕ್ಕೆ ಹಸಿರು ಸೇನೆಗೆ ಇವತ್ತು ಕೆಜಿಎಫ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತು ದಂಡೆಯನ್ನು ಅಂದ್ಕೊಂಡಿದ್ದೀರಿ. ಇವತ್ತು ಏನು ವಿಶೇಷ ಅಂದರೆ ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆನೇ ಇಲ್ಲ. ಅದು ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಹೇಳ್ತೀನಿ, ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆನಲ್ಲ. ಇವತ್ತು ನೋಡ್ರಿ, ಇವತ್ತು ಟೊಮಾಟೊ ಇರ್ಬೋದು,
ಮಾವು ಇರ್ಬೋದು, ಬೆಳೆದಂಥ ತರಕಾರಿಗೆ ಯಾವುದಕ್ಕೂ ರೇಟ್ ಇರಲ್ಲ. ಒಂದು ಸರ್ಕಾರ ಎಚ್ಚೆತ್ಕೊಬೇಕಾಗುತ್ತೆ. ಇವತ್ತು ಏನು ಟೊಮಾಟೊ ಇರ್ಬೋದು, ಮ್ಯಾಂಗೋ ಇವತ್ತು ಕುಸಿದಿದೆ. ರೈತರು ವರ್ಷಕೊಂತ ಬರೋಂಥ ಬೆಳೆನ ನಿಜವಾಗ್ಲೂ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಮೂಲಭೂತವಾಗಿ ಪರಿಹಾರವನ್ನು ಕೊಡಬೇಕಾಗುತ್ತೆ. ಒಂದು ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ನಿಜವಾಗ್ಲೂ ಮಾನ ಮಾಡಿದ ಯಾರಿಗೂ ಇಲ್ಲ. ಮಂತ್ರಿ ಮಂಡಲದಲ್ಲಿ ಯಾರಿಗೂ ಮಾನ ಮಾಡಿದಿಲ್ಲ. ಯಾಕೆ ಸ್ವಾಮಿ? ಇವತ್ತು ಆಂಧ್ರದಲ್ಲಿ ಪಕ್ಕದಲ್ಲಿ ಇವತ್ತು ಬಹಳಷ್ಟು ಹೋರಾಟ ನಾವು ಮಾಡಿದ್ದೀರಿ. ಎಷ್ಟು ಗೋದಾವರಿ ನೀರನ್ನು ತಂದು ಇಲ್ಲಿ ಕುಪ್ಪಂಗೆಲ್ಲ ಕೊಟ್ಟಿದ್ದಾರೆ, ಶಾಂತಿಪುರಂ ಕೊಟ್ಟಿದ್ದಾರೆ. ನೀವು ತರಕ್ಕಾಗ್ಲಿಲ್ವಾ? ಬಹಳ ಹೋರಾಟಗಳಲ್ಲಿ ಮಾಡಿದಾಗ ಹೇಳಿದಿರಿ. ನೀವು ಸರ್ಕಾರಕ್ಕೆ ಏನು ಮಾಡ್ತೀರಿ ಅಂದರೆ ಯಾವುದೋ ನೀವು ಸಣ್ಣ ನೀರನ್ನು ಕೊಡೋಕ್ಕಾಗಲ್ಲ. ನಿಮಗೆ ಎತ್ತಿನ ಮೇಲೆ ನೀರನ್ನು 4 ಬಾರಿ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದು 2,000 ಕೋಟಿ ನೀವು ಸ್ಯಾಂಕ್ಷನ್ ಮಾಡ್ತೀರಿ. ಎಲ್ಲ ನೀವು ಕಮಿಷನ್ ತೊಗೊಂಡು ಹೋಗ್ತಾ ಇರ್ತೀರಿ ಮನೆಗೆ. ನೀರೊಂದು ಕಾಲೇಜಿಗೆ ನೀರು ಕೊಟ್ಟಿಲ್ಲ. ಇವತ್ತು ಎರಡನೇ ತಗೊಳ್ಳೋಣ. ಇವತ್ತು ಆಂಧ್ರದಲ್ಲಿ ಮಾವಿನ ಹಣ್ಣಿಗೆ ಇವತ್ತು ಬೆಂಬಲ ಬೆಲೆ ಕೊಟ್ಟಿದ್ದಾರೆ. 4 ರೂಪಾಯಿ 5 ರೂಪಾಯಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಕೊಡ್ತಾ ಇದ್ದೀರಾ? ಸರ್ಕಾರ ಕೊಡ್ತಾ ಇದ್ದೀರಾ? ನೀವು ಕೊಡ್ತಾ ಇಲ್ಲ. ನೀವೇನಾಗ್ತದೆ ಅಂದರೆ ನಿಮ್ಮ ಮಂತ್ರಿ ಮಂಡಲದಲ್ಲಿ ಸುತ್ತಾಡ್ಕೊಂಡು ಬರೋಂಥ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಿ. ಮೊದಲು ಲೂಟಿ ಮಾಡೋದನ್ನ ನಿಲ್ಬೇಕಾಗುತ್ತೆ. ಇವತ್ತು ರೈತ ಪರ ಕಾಳಜಿ ಇದ್ರೆ ನೀವು ಮುಂದೆ ಬಂದು ಮೊದಲಿಗೆ ಏನು ಕೊಡಬೇಕು, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಗುತ್ತೆ. ಯಾಕೆ ನಾವೆಲ್ಲ ರೈತರೆಲ್ಲ ಮೂಲ. ಚುನಾವಣೆ ಬಂದ ಮಾತ್ರ ರೈತ ಮೇಲೆ ಪ್ರಮಾಣ ಮಾಡ್ತಿರಲ್ಲ. ರೈತರು ನೀವು ಈ ದೇಶದ ಬೆನ್ನೆಲುಬು, ನಮ್ಗೆ ಓಟ್ ಮತ ಕೊಡಿ, ನಾವು ಸರ್ಕಾರ ಬಂದ ತಕ್ಷಣ ಸುಭದ್ರವಾಗಿ ರೈತರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಸರ್ಕಾರ. ಏನು ಸಮಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಿದ್ರಿ ನೀವು? ವಿಧಾನಸಭೆ ನೀವು ಮಾಡಿದ್ರೆ ಹೇಳ್ತೀನಿ. ಬರೀ ಘೋಷಣೆ ಮಾಡೋಂಥದ್ದಲ್ಲ, ಪೂರ್ವಕ್ಕೆ ತರಬೇಕಾಗುತ್ತೆ. ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟರೆ ನಾವು ಅವಾಗ ಒಪ್ಕೊಳ್ತೀವಿ ನಿಮ್ಮನ್ನ. ಈ ರಾಜ್ಯ ಸರ್ಕಾರದಲ್ಲಿ ಏನಿವತ್ತು ಈ KGF ತಾಲೂಕಿನ ಭ್ರಷ್ಟಾಚಾರವನ್ನ ಮಾನ್ಯ ತಹಸೀಲ್ದಾರ್ ಇರ್ಬೋದು, ನಾವು ಜಿಲ್ಲಾಧಿಕಾರಿಗಳು ಮನೆ ಮಾಡ್ತಾರೆ, ಇದನ್ನ ಕಡಿವಾಣ ಹಾಕಬೇಕಾಗುತ್ತೆ. ಒಂದು ಕಡೆ ಇವತ್ತು ಕೃಷಿ ಇವತ್ತೇನು ಮುಂಗಾರು ಬರ್ತಾ ಇದೆ, ಇವತ್ತು ಗೊಬ್ಬರಗಳನ್ನು ಸಮರ್ಪಕ ತರಿಸಬೇಕಾಗುತ್ತೆ, ರೈತರಿಗೆ ಹಂಚಬೇಕಾಗುತ್ತೆ. ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು ಹೇಳ್ತಾರೆ, ಸರ್ಕಾರದಿಂದ ಹೇಳ್ತೀನಿ. ಬಿತ್ತನೆ ಬೀಜ ಸಮೇತ ಎಲ್ಲ ಟೋಟಲ್ ಆಗಿ ಹಂಚಬೇಕಾಗುತ್ತೆ ರೈತರಿಗೆ ಹೇಳ್ತೀನಿ. ಇದರಲ್ಲಿ ಹಿಂದುಳಿದಿದೆ. ಈ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಒಂದು ರೆಕಾರ್ಡ್ ರೂಮನ್ನ ಯಾರಿಗಾನ ರೆಕಾರ್ಡ್ ಕೊಡ್ಬೇಕಂತಂದ್ರೆ ಬೋಗಸ್ ರೆಕಾರ್ಡ್ ಸೃಷ್ಟಿ ಮಾಡಿಸಿ 50,000 ಲಕ್ಷ ತಗೊಂಡು ಇಲ್ಲೊಂದು 2-3 ಬ್ರೋಕರ್ ಆಗಿದ್ದಾರೆ ಅಂತ ತಾಲೂಕು ಕಚೇರಿಯಲ್ಲಿ. ಏನಣ್ಣ ಈ ತಾಲೂಕು ಕಚೇರಿ ಭ್ರಷ್ಟಾಚಾರ ಅಂದ್ರೆ KGF ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟ ಅನ್ಕೊಂಡು ರೈತರ ಸೇರಿ ಸರ್ ಏನು ವಿಶೇಷ ಅಂದ್ರೆ ನಾವು ಮೊದಲಿಗೆ ಇವತ್ತು ರೈತರಿಗೆ ಸೂಕ್ತವಾದ ಪರಿಹಾರ ಸಿಗ್ತಲ್ಲ. ನಾವು ಬೆಳೆದಂಥ ಬೆಳೆಗಳಿಗೆ ಹಣ್ಣಿರ್ಬೋದು, ಹಂಪಲಿರ್ಬೋದು, ಮಾವು ಇರ್ಬೋದು, ಯಾವುದೇ ಆಗಿ ಹೇಳ್ತೀನಿ ಸೂಕ್ತವಾದ ಬೆಂಬಲ ಬೆಲೆ ಕೊಡಬೇಕಾಗುತ್ತೆ. ಇವತ್ತು ಏನು ಬೇಡ, ನಾವು ಇಲ್ಲಿ ಪಕ್ಕದಲ್ಲಿ ತಗೋಣ ಆಂಧ್ರಲ್ಲಿ ಮೊನ್ನೆ ಮಾವಿನಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ, ಯಾವುದು ಬೆಂಬಲ ಬೆಲೆ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಮತ್ತೊಂದು ಇರ್ಬೋದು, ಮತ್ತೆ ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಮತ್ತೆ ಆಸ್ಪತ್ರೆ ಇರ್ಬೋದು, ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ. ರೈತರಿಗೆ ಏನು ಮುಟ್ತಾ ಇಲ್ಲ. ಆಸ್ಪತ್ರೆಗೆ ಇಂಜಿನಿಯರ್ ದುಡ್ಡು ಕೊಡ್ಬೇಕಾಗುತ್ತೆ. ಪ್ರಾಯದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮುನ್ಸಿಪಲ್ಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ, ಪಂಚಾಯತಿಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ. ತಾತ್ಸಾರ ಎಲ್ಲ ಒಂದು ಸಭೆ ಕರಿಬೇಕಾಗುತ್ತೆ. ಇಲ್ಲಿ ಹಿಂದೆ ತಂದ ತಾತ್ಸಾರದವ್ರು ಏನಾಗ್ಬಿಟ್ರೆ ನಮ್ಗೆ ಗೊತ್ತಿಲ್ಲ. ಇರೋರನ್ನ ಪ್ರಾಮಾಣಿಕ ಕೆಲಸ ಮಾಡಲಿ ಯಾಕಂದ್ರೆ ಹಿಂದೆ ತಂದ ಭಾಳ ಭ್ರಷ್ಟಾಚಾರ ಸುಮ್ಮನೆ ತುಳ್ಕಾಡ್ಬಿಡ್ತೀನಿ ತಾಲೂಕು. ಇವತ್ತು ಮೂಲವಾಗಿ ಎಲ್ಲ ಬಂದು ರೈತರು ಕೇಳ್ಕೊಳ್ಳೋಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಕರೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು ಹೇಳ್ತೀನಿ. ಇವತ್ತು ಕೃಷಿ ಇಲಾಖೆನಾಗ ಭಾಳಷ್ಟು ಅನ್ಯಾಯ ಆಗ್ತದೆ ರೈತರಿಗೆ. ನಾವು ಏನು ಬೇಡ ತಗೊಳ್ಳೋಣ, ಇವತ್ತು ಹಿಂದ್ಗಡೆ ಎಕ್ಸಾಮ್ ತೊಗೊಂಬೋಣ. ಇವತ್ತು ನಾವು ಕೇಳ್ತಾ ಇದೆ ಅಂದರೆ 53-57 ಅರ್ಜಿ ಯಾರು ಕೂಡ ರೈತರು ಹೇಳ್ತೀನಿ. ಅವ್ರಿಗೆ ಮೂಲವಾಗಿ ಮಂಜೂರಾಗುವಂಥ ಜಮೀನನ್ನು ಅವರಿಗೆ ತಲುಪಿಸ್ಬೇಕು ಬಡ ರೈತರಿಗೆ. ಅವ್ರು ತೋಟತ್ರವಾಗಿ ಹೇಳ್ತೀನಿ. ಯಾಕೆ ಅದನ್ನು ಮೊದಲು ಮಾಡ್ತಾ ಇಲ್ಲ ರೈತರಿಗೆ? ಅಥವಾ ಆಮೇಲೆ ಅದಾದಮೇಲೆ ಎರಡನೇದು ಏನಂತಂದರೆ ಸಾಗುವಳಿ ಕೊಟ್ಟರೆ ರೈತರಿಗೆ ಪಿನ್ ನಂಬರ್ ದುರಸ್ತಿ ಮಾಡಬೇಕು. ಇದಾಗಬೇಕಾಗುತ್ತೆ. ಮತ್ತು ನಾವು ಕೇಳೋದು ಅಂತಂದರೆ ಯಾರೋ ಆಂಧ್ರವನ್ನ ಮತ್ತೊಬ್ಬನ್ನ ಕರ್ಕೊಂಬಂದು ಸಾಗುವಳಿ ಕೊಡ್ತಾರಲ್ಲ ಅವರಿಗೆ ಎಷ್ಟು ಮಟ್ಟಕ್ಕೆ ಸರಿ? ಇಲ್ಲಿ ಮೂಲ ಹುಟ್ಟಿದ್ರೆ ರೈತರು ಏನಾಗಬೇಕು ಹೇಳ್ತೀನಿ. ಯಾರ ಹತ್ರ ಹಣ ಇದೆ ಅವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡ್ಕೊಂಡವ್ರು. ಈಗ ಏನು ಬೇಡ, ತನಿಖೆ ಮಾಡಿಸೋಣ. ಇವತ್ತು ಏನು ಹಿಂದ್ಗಡೆ ಸುಜಾತ ಮೇಡಮ್ ಅಂತೇಳಿ ಒಬ್ಬ ತಾತ್ಲಾರಿದ್ದಾಗ 520 ಎಕರೆ ಏನು ಇವತ್ತು ಭೂಗಳ್ಳರ ಪಾಲಾಗಿದೆ. ನಾವು ಕೇಳ್ತಾ ಅದನ್ನ ಲಟಡಲ್ಲಿ ಭೂಗಳ್ಳರು ಜಾಸ್ತಿ ಆಗಿದೆ, ತಾಲೂಕು ಕಚೇರಿಯಲ್ಲಿ ಬ್ರೋಕರ್ ಜಾಸ್ತಿ ಆಗಿದ್ದಾರೆ, ರೆಕಾರ್ಡ್ ಸೃಷ್ಟಿ ಮಾಡೋದು ಬೇರೆ ಇದ್ದಾರೆ, 50,000 ಲಕ್ಷ ತಗೊಳ್ಳೋದಿದ್ದಾರೆ ಹೇಳ್ತೀನಿ. ಅಂಥವನ್ನೆಲ್ಲ ಹೊರಗಡೆ ಹಾಕಬೇಕಾಗುತ್ತೆ. ಮೊದಲಿಗೆ ಸರ್ಕಾರ ಎಚ್ಚೆತ್ಕೊಂಡು ಏನಿವತ್ತು ಹಿಂದ್ಗಡೆ 525 ಎಕರೆ KGF ತಾಲೂಕಲ್ಲಿ ಅಕ್ರಮ ಆಗಿದೆ ಜಮೀನನ್ನ ಏನೊಬ್ಬ ಇವ್ರನ್ನ RIನ ಸುಸ್ತಾರ್ನ ಸಸ್ಪೆಂಡ್ ಮಾಡಿದರೆ, ಮತ್ತು ಅದಾದ್ಮೇಲೆ ಏನು ಮೇಡಮನ್ನ ಸಸ್ಪೆಂಡ್ ಮಾಡಿದರೆ, ಅಯ್ಯಮ್ಮ ಏನು ಹೈಕೋರ್ಟ್ ಸ್ಟೇ ಹಾಕೊಂಡಿದ್ದಾರೆ. ಸರ್ಕಾರಕ್ಕೆ ಏನು ಕಣ್ಣಿಲ್ವಾ, ಕಪಾಳಿಲ್ವಾ ನಿಮಗೆ? ಯಾಕೆ ಇಟ್ಕೊಂಡಿದ್ದಂಥ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ನ ಅಮಾನತ್ ಮಾಡಿ ಹೇಳ್ಕೊಂಡು ಅವನ್ನ
ಇಂಥ ಅಧಿಕಾರ ಇಟ್ಕೊಂಡ್ರೆ ಭ್ರಷ್ಟಾಚಾರದಲ್ಲಿ ಏನು ಇವತ್ತು ತಾಂಡ್ ಮಾಡ್ತಾರೆ 525 ಎಕರೆ ಯಾರಪ್ಪನ ಮನೆ ಹಾಕ್ತೀರಿ? ಇದಕ್ಕೆ ಯಾರು ಕುಮ್ಮಕ್ಕೆ? ಇದಕ್ಕೆ ಇವತ್ತು 1 ಎಕರೆ ಆಸ್ತಿ ತಗೊಂಬೇಕಾದ್ರೆ ಎಷ್ಟು ಜಮೀನು ಅಂತ ಹೇಳ್ತೀನಿ ನೋಡಿ. ನಾವು ಹೇಳ್ತಾ ಇರೋದು ಅಧಿಕಾರಕ್ಕೆ ಬರ್ತೀರಿ ರಾಜಕಾರಣಿಗಳು, ಅಧಿಕಾರಕ್ಕೆ ಬಂದಾಗ ಮಾನ ಮರ್ಯಾದೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಹೇಳ್ತೀನಿ. ರೈತರು ಸ್ಪಂದಿಸ್ರಿ. ಅಧಿಕಾರಕ್ಕೆ ಬರೋದು ರೈತ ಮೇಲೆ ಸವಾರಿ ಮಾಡಕ್ಕಲ್ಲ, ಅವ್ರ ಜಮೀನು ಕಬಳಿಕೆ ಹೊಡಿಕಲ್ಲ. ಇಲ್ಲಿ ಮೂಲ ಹುಟ್ಟು ರೈತರು ಇಲ್ಲೇ ಅವ್ರೆ ಕಬಳಿಕೆ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ರೆ 525 ಎಕರೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ತಲೆದಂಡನೆ ಆಗಬೇಕಾಗುತ್ತೆ. ಇವತ್ತು ಏನು ಲೋಕಾಯುಕ್ತ ವರದಿಯಲ್ಲಿ 525 ಎಕರೆ ಆಗಿರೋದು ನಿಜ ಅಂತ ಸತ್ಯಾಂಶ ಈಚೆ ಬಂದಿದೆ. ಅದಾದ ನಂತರ ಅದಕ್ಕೆ ಅಧ್ಯಕ್ಷ ಯಾರು? MLA ತಾನೆ? MLA ಅಧ್ಯಕ್ಷ ಆದ್ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ? MLA ಸರ್ಕಾರ ಅವ್ರದ್ದೇ ಇದೆಯಲ್ಲ, ಅವ್ರ ತಂದೆಯವರು ಮಿನಿಸ್ಟರ್ ಆಗಿದಾರಲ್ಲ, ಯಾಕೆ ಮಾಡ್ತಾರಲ್ಲ ಮೇಡಮ್ ಅವರೇ? ತಾವೇ ಅಧ್ಯಕ್ಷ ಆಗಿದ್ದಾರೆ. ಇದಕ್ಕೆ ತಾವು ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ತಾವು MLA ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ಲೋಕದೋಷಿ ಬಂದವೆ ಅದಕ್ಕೆಲ್ಲ ಕಾರಣಕರ್ತ ನೀವೇ ಆಗ್ತೀರಿ. ಲೋಕಲ್ MLA ಅವ್ರು ನೀವೇ. ಈಗ ಒಂದು ಕೆಲಸ ಮಾಡಿ, ನಿಮ್ಗೆ ಇದಕ್ಕೆ ನಿಮ್ಮ ಸಂಬಂಧ ಇಲ್ಲ ಅಂತಂದ್ರೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ, ಅವ್ರನ್ನ ಒಳಗಡೆ ಹಾಕ್ಸ್ರಿ, ಜೈಲಿಗೆ ಕಳಿಸ್ರಿ. ಅಲ್ಲ ರೀ, ಸಾಮಾನ್ಯ ಜನ ಏನೋ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ರೈತನ್ನ. ಯಾರನ್ನೊಬ್ರು ಏನೋ ಒಂದು ತೋಟದಾಗ ಕಳ್ತನ ಮಾಡ್ಕೊಂಡು ಜೈಲಿಗೆ ಹಾಕ್ತಾರೆ ಹೇಳ್ತೀನಿ. 525 ಎಕರೆ ಜಮೀನು ಯಾಮಾರಿಸಿದ್ರಲ್ಲ, ಏನಾಗ್ಬೇಕು? ಏನು ಹೇಳ್ಬೇಕು ನಿಮ್ಗೆ ಹೇಳ್ತೀನಿ. ಮತ್ತೆ ಸಾಕಾಗಿ ಅಂದ್ರೆ ಅಂತ ಅಧಿಕಾರಿಗೆ ಮತ್ತೆ ಇನ್ನೊಂದು ಕಡೆ ಅಧಿಕಾರ ಕೊಡ್ದು ಹೇಳ್ತೀನಿ, ಕೆಲಸ ಮಾಡ್ಲಿ ಅಂತ ಹೇಳಿ ನಾನು. ಸರ್ ಇವಾಗ ನೀವು ಬಂದಿರೋ ಉದ್ದೇಶ ಏನು ಸರ್? ನಾವು ಬಂದಿರೋದು ಈ ಭೂಗಳ್ಳರ ನಿಲ್ಲಬೇಕು. ಭೂಗಳ್ಳತನ ಯಾರು ಮಾಡ್ತಾ ಇದ್ದಾರೆ ರೈತರಿಗೆ ಸಮರ್ಪಕ ಕೊಡಬೇಕಾಗುತ್ತೆ. ಈ ತಾಲೂಕು ಕಚೇರಿಯಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ, ಯಾರು ಬ್ರೋಕರ್ ಕೆಲಸ ಮಾಡ್ತಾರ, ರೆಕಾರ್ಡ್ ಯಾರು ಸೃಷ್ಟಿ ಮಾಡ್ತಾರೆ ಅಂಥವ್ರು ಜಾಸ್ತಿ ಜನ ಇದ್ದಾರೆ, ಅವ್ರನ್ನ ಒಳಗಡೆ ಹಾಕ್ಸ್ಬೇಕಂತ ಹೇಳ್ತೀನಿ. ಮತ್ತೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಇವತ್ತು ನಾವು ತಹಸೀಲ್ದಾರ್ ಮೇಡಮ್ ಇದ್ರೆ ಮಾತಾಡ್ತಾರೆ, ಮೇಡಮ್ ಇರಲಿಲ್ಲ. ಇಲ್ಲಿ ತಾಲೂಕಲ್ಲಿ ನಡೀತಾ ವ್ಯವಹಾರ ಜಾಸ್ತಿ ಇದ್ದಾವೆ. ಒಂದು ಪಂಚಾಯತಿ ಇರ್ಬೋದು, ಮತ್ತೆ ಅದಾದ್ಮೇಲೆ ಮುನ್ಸಿಪಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, KIB ಇರ್ಬೋದು, ಬಹಳಷ್ಟು ಅಕ್ರಮ ನಡೀತಾ ಇದೆ. ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ರೈತರಿಗೆ. ತಾಲೂಕು ಕಚೇರಿಯಲ್ಲಿ ಏನು ಇವತ್ತು ಕೃಷಿ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇರ್ಬೋದು ಬರೋಂಥ ರೈತರಿಗೆ ಯಾವುದೋ ಅನುದಾನ ಸಿಗ್ತಾ ಇಲ್ಲ. ಅದನ್ನು ಮಾತಾಡ್ಬೇಕಾಯ್ತು ಮೇಡಮ್ ಇಲ್ಲ. ಒಂದು ದಿವಸ ಸಭೆಯಲ್ಲಿ ಇವತ್ತು DC ನಾವು ಮನೆ ಕೊಡ್ತಾ ಇದ್ರ ಮುಖಾಂತರ ಹೇಳ್ತೀನಿ, ಚರ್ಚೆ ಮಾಡ್ತೀರಿ. ಇದು ಬಹಳಷ್ಟು ಅಕ್ರಮಕ್ಕೆ ಕಾರಣ ಆಗಿರೋದ್ರಿಂದ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 53, 57 ಅರ್ಜಿ ಈಗಾಗಲೇ ಡೆಲಿವರಿ ಮಾಡ್ತಾ ಇದ್ದೀವಿ. ಈಗಾಗಲೇ ಮೀಟಿಂಗ್ ಆಗಿದೆ MLA ಮೇಡಮ್ ಅಧ್ಯಕ್ಷತೆಯಲ್ಲಿ. 53 ಎಲ್ಲ ಒಂದು ಹಂತಕ್ಕೆ ಬಂದಿದೆ. 57, 53 ಆದಮೇಲೆ 57 ಕೈಗೊಳ್ತೀವಿ. ಆಮೇಲೆ ಈ P ನಂಬರೆಲ್ಲ ಡ್ರೈವ್ ಥರ ಕ್ಯಾಮ್ ಮಾಡ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದು ಈ ತಾಲೂಕಿನ ವಾಸ, ಈ ಕರ್ನಾಟಕ ಜಗತ್ತಿಗೆ ಯಾರು ಇರ್ತಾರೋ ವಾಸ ಇರೋರಿಗೆ ಅವ್ರಿಗೆ ಬಿಟ್ಟು ಬೇರೆಯವ್ರು ಯಾರಾದರೂ ಇದ್ದರೆ ಅದನ್ನು ಗುರುತಿಸಿ ಅಂಥದ್ದನ್ನು ರದ್ದು ಮಾಡೋದಕ್ಕೆ ನಾವು ಪ್ರಪೋಸಲ್ ಕಳಿಸ್ಕೊಡ್ತೀವಿ. ಆಮೇಲೆ ಅದು ಆಗಿರೋದು ಲೋಕಾಯುಕ್ತ ವರದಿ ಬಂದಿದೆಯಲ್ಲ, ಆ ಬಂದಮೇಲೆ ಏನು ನಿಮ್ಮಲ್ಲಿ ಶಿಫಾರಸು ಮಾಡಿದ್ರೆ ಯಾರ ಮೇಲೆ ಪ್ರಕರಣ ಅಲ್ಲಿ ದಾಖಲಾಗಿರೋದು, ಅಲ್ಲಿ ಪ್ರಕರಣ ದಾಖಲಾಗಿ ಅಲ್ಲಿ ಎನ್ಕ್ವೈರಿಯಲ್ಲಿ ವಿಚಾರಣೆ ಅಂತ ಅದು ನಾವೇನು ಹೇಳಕ್ಕೆ ಬರಲ್ಲ. ಅದು ಅಲ್ಲಿ ಲೋಕಾಯುಕ್ತ ಅದು ಏನಿದೆ ನಮಗೆ ರೈತರಿಗೆ ಮೂಲಭೂತವಾಗಿ ಯಾವುದೂ ಇಲ್ಲ. ನಮಗೆ ರೈತರನ್ನೆಲ್ಲ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ, ಯಾಕಂತ ನಾವು ತಹಸೀಲ್ದಾರ್ ಮೇಡಮ್ ಇತ್ತ ಬಂದಿದೆ, ಮೇಡಮ್ ಇಲ್ಲ. ಈ ಕತೆ ಪಂಚಾಯತಿ ಬರುತ್ತೆ. ಹೌದೌದು, ಪಂಚಾಯತಿ ಬರ್ತದೆ. ತಹಸೀಲ್ದಾರ್ ಕೊಂಡ್ರೆ ತಹಸೀಲ್ದಾರ್ ಸಭೆ ಮಾಡ್ಬಾರ್ದು ಅವ್ರನ್ನ. ತಹಸೀಲ್ದಾರ್ ಎಲ್ಲ ಇಲಾಖೆನೂ ತಹಸೀಲ್ದಾರ್ ಕಂಡ್ರೆ, ಯಾಕಂದ್ರೆ ಇವನ್ ಸುಪ್ರೀಂ ತಹಸೀಲ್ದಾರ್ ಹೇಳ್ತೇನೆ ಎಲ್ಲ ಅಧಿಕಾರಿ ಇವ್ರಿಗೆ ವ್ಯಕ್ತಿಗೆ ಬರುತ್ತೆ. ಇವ್ರಲ್ಲಿ ಕರೆದು ಒಂದು ಸಭೆ ಮಾಡಲಿ ಅಧಿಕಾರಿಗಳನ್ನ. ದಯವಿಟ್ಟು ಸರ್, ನಿಮ್ಮಲ್ಲಿ ಒಂದು ಇಲ್ಲಿ ಮದುವೆಗೆ ಯಾರು 1-2 ಇದ್ದಾರೆ, ರೆಕಾರ್ಡ್ ಸಿಸ್ಟಮ್ ಮಾಡಿದ್ದಾರೆ. ಅವ್ರದ್ದೆಲ್ಲ ಏನು ಕೆಲಸ ರೆಕಾರ್ಡ್ ಹೇಳ್ತೀನಿ ಅಂಥವ್ನ ಯಾಕೆ ಇಟ್ಕೊಳ್ತೀರಿ ನೀವು ಇಲ್ಲಿ? ಅದು ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಯಾರೋ ಏನಪ್ಪ ಹೆಸರು ಹುಡುಗ ಹೆಸರು ಅವ್ನು ಹೇಳ್ತಾರ, ಯಾರು ದಿನೇಶ್ ಏನೋ ಹೆಸರು ಹೇಳ್ತೀನಿ. ಅವ್ನು ಅಲ್ಲಿಂದ ಬಂದು ಇಲ್ಲೇನೋ ಕೆಲಸ ಮಾಡ್ತಾನೆ, ರೆಕಾರ್ಡ್ ಸಿಸ್ಟಮ್ ಯಾರದು ಅಂಥವ್ನ ಮೇಲೆ ಒಳಗಡೆ ಹಾಕಿ ಕೆಲಸ ಮಾಡಿ ಹೇಳ್ತೀನಿ. ರೈತರು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಿದ್ದುಪಡಿ ಮಾಡಿ ಬೇರೆಯವ್ರನ್ನ ಈ ರೀತಿಯಲ್ಲಿ ಗೊಂದಲಕ್ಕೀಡು ಆಗ್ಬೋದು ಹೇಳ್ತೀನಿ. ಅಂಥವ್ರು ಯಾರೇ ತಪ್ಪಿಸಿದ್ದಾವೆ ಯಾರು ದಿನೇಶ್ ಅವೇನೋ ಹೇಳ್ತಾರೆ, ಅವ್ರಿಗೆ ಯಾರು ರೈತರು ಹೇಳ್ತಾನೆ. ಅವ್ನ ಮೇಲೆ ಹೊರಗಡೆ ಹಾಕಿ ಅವ್ನು ಯಾರೋ ಅವನ್ನ ಹೇಳ್ತಾನೆ, ದಿನೇಶ್ ಅವನನ್ನು ಹೇಳ್ತಾನೆ. ಅವ್ನು ಇಲ್ಲಿ ಡ್ಯೂಟಿ ಮಾಡ್ಬೇಕು ಅಲ್ಲಿ ಮಾಡಿ ಹೇಳ್ತೀನಿ. ಇಲ್ಲೆಲ್ಲ ಒಂದು ತಾಲೂಕು ಬಸ್ಸಲ್ಲೇ ಬಂದು ಸೃಷ್ಟಿ ಮಾಡ್ತಾ ಹೇಳ್ತಾನೆ. ಇಲ್ಲ ಲೋಕಾಯುಕ್ತರು ಕೊಟ್ಟು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ನೀವೇ ಹೇಳ್ತೀನಿ. ಇವತ್ತಿನ ದಿವಸ KGF ತಾಲೂಕಿನ ಮಾವು ಬೆಳೆಗಾರ ಶ್ರಮಜೀವಿ ಸಂಘದ ವತಿಯಿಂದ ಈ ತಹಸೀಲ್ದಾರ್ ಕಚೇರಿಯಲ್ಲಿ ನಾವು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಿನ್ನೆ ಮೊನ್ನೆ ಕೂಡ ಕೋಲಾರ ಜಿಲ್ಲೆಯ ಚನ್ನಬಸವಪುರ ತಾಲೂಕು ಬಂದು ಆಚರಣೆ ಮಾಡಿದರು. ಅದ್ರ ಜೊತೆಗೆ ನಾವು ಕೂಡ ಇವತ್ತಿನ ದಿವಸ ಮಾನ್ಯ
ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸಾಕಷ್ಟು ರೈತರು ಕೂಡ ಸುಮಾರು 1 ವರ್ಷದಿಂದ ಕೂಡ ಸುಮಾರು ಖರ್ಚು ವೆಚ್ಚ ಮಾಡಿ ಇವತ್ತು ಫಸಲು ಕೈ ಬರೋ ಟೈಮಲ್ಲಿ ಇವತ್ತು ದರ ಇಲ್ದಿರ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಬೇಕು ಮತ್ತು ಅದರ ಜೊತೆಗೆ ಕೂಡ ಏನು ನಾವು ನಮ್ಮ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗಿರುವಂತಹ ಈ ಮಾವಿಗೆ ನಿರ್ಬಂಧ ಹಾಕಿದ್ದಾರೆ, ಅದನ್ನು ತೆರವುಗೊಳಿಸಬೇಕು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವರು ಇದನ್ನು ಮಧ್ಯಪ್ರವೇಶಿಸಿ ಶೀಘ್ರವಾಗಿ ಕೂಡ 1 ಟನ್ ಮಾವಿಗೆ ತೋತಾಪುರಿ ಮಾವಿಗೆ 15,000 ರೂಪಾಯಿ ಆದರೂ ನಿಗದಿ ಮಾಡಬೇಕು. ಅದ್ರ ಜೊತೆಗೆ ಕೂಡ ಏನು ಬೆಂಬಲ ಬೆಲೆ ಏನಿದೆಯೋ ಅದನ್ನು ಶೀಘ್ರವಾಗಿ ಅದ್ರ ಜೊತೆಗೆ ಇದಕ್ಕೆ ಪರಿಹಾರ ಕೂಡ ನೀಡಬೇಕು. 1 ಎಕರೆಗೆ ಕನಿಷ್ಠ ಅಂದ್ರೆ ಕೂಡ 20,000 ರೂಪಾಯಿ ಆದರೂ ರೈತರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ನಾವು ಮನವಿ ಸಲ್ಲಿಸ್ತೇವೆ. ಇದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಕ್ರಮ ಬೇಕು. ನಿಮ್ಗೆ ಏನು ಮನವಿ ಕೊಟ್ಟಿದ್ದೀರಾ ಅದನ್ನೆಲ್ಲ ಅಧಿಕಾರಿಗಳು ನಾವು ಫಾಲೋ ಮಾಡ್ತೀವಿ. தரம் என்றும் நிரந்தரம் வாங்க.